ನಮಸ್ತೆ. ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ 2 ಗಣಿತ 250 ಗಣಿತದ ಅಭ್ಯಾಸದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 12. 2478 ಈ ಸಂಖ್ಯೆ ಎಲ್ಲ ಅಂಕೆಗಳ ಮುಖ ಬೆಲೆಗಳ ಮೊತ್ತಕ್ಕೂ ಹಾಗೂ ಸ್ಥಾನ ಬೆಲೆಗಳ ಮೊತ್ತಕ್ಕೂ ಇರುವ ವ್ಯತ್ಯಾಸ. 12ನೇ ಪ್ರಶ್ನೆಯಲ್ಲಿ 2478 ಈ ಸಂಖ್ಯೆ ಇದೆಯಲ್ಲ, ಈ ಸಂಖ್ಯೆನಲ್ಲಿರೋ ಎಲ್ಲ ಅಂಕೆದು ಮುಖ ಬೆಲೆ ಅದರದ್ದು ಮೊತ್ತಕ್ಕೆ ಮತ್ತು ಸ್ಥಾನ ಬೆಲೆಯ ಮೊತ್ತಕ್ಕೂ ಇರುವ ವ್ಯತ್ಯಾಸನ ಕಂಡುಹಿಡಿಬೇಕು. ಗೊತ್ತಾಯ್ತಲ್ಲ. ಉತ್ತರ ಎ 1457, ಉತ್ತರ ಬಿ 2457, ಉತ್ತರ ಸಿ 4050, ಉತ್ತರ ಡಿ 3224. 2478 ಇದೆಯಲ್ಲ, 2478 ಈ ಸಂಖ್ಯೆಯ ಎಲ್ಲ ಅಂಕೆಗಳ ಮುಖ ಬೆಲೆಗಳ ಮೊತ್ತಕ್ಕೂ ಬೆಲೆಗಳ ಮೊತ್ತ ಅದನ್ನು ಫಸ್ಟ್ ಕಂಡುಹಿಡಿಯೋಣ. ಮುಖ ಬೆಲೆ ಅಂದ್ರೇನು? ಫೇಸ್ ವ್ಯಾಲ್ಯೂ ಅಂತ. ಗೊತ್ತಾಯ್ತಲ್ಲ. ಹಾಗಾದರೆ ಎಷ್ಟು? 2ರ ಮುಖ ಬೆಲೆ 2, 4ರ ಮುಖ ಬೆಲೆ 4, 7ರ ಮುಖ ಬೆಲೆ 7, 8ರ ಮುಖ ಬೆಲೆ 8. ಇದನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 8 + 2 10, 10 + 7 17, 17 + 4 21. ಆಯ್ತಲ್ಲ. 2478 ಈ ಸಂಖ್ಯೆಯ ಎಲ್ಲ ಅಂಕೆಗಳ ಮುಖ ಬೆಲೆಗಳ ಮೊತ್ತ 21. ಅದೇ ಥರನೇ 2478 ಈ ಸಂಖ್ಯೆಯ ಎಲ್ಲ ಅಂಕೆಗಳ ಯಾವ ಬೆಲೆ ಕಂಡುಹಿಡಿಬೇಕೀಗ? ಸ್ಥಾನ ಬೆಲೆಗಳ ಮೊತ್ತವನ್ನು ಕಂಡುಹಿಡಿಬೇಕು. ಈಕ್ವಲ್ ಟು, ಈಗ 2 ಅನ್ನೋದು 1000ದ ಸ್ಥಾನದಲ್ಲಿದೆ, ಹಾಗಾಗಿ 2 × 1000 ಅಂದರೆ 2000, ಪ್ಲಸ್ 4 ಅನ್ನೋದು 100ರ ಸ್ಥಾನದಲ್ಲಿದೆ, ಹಾಗಾಗಿ 4 × 100 ಅಂದರೆ 400, ಪ್ಲಸ್ 7 10ರ ಸ್ಥಾನದಲ್ಲಿದೆ, 7 × 10 ಅಂದರೆ 70, ಪ್ಲಸ್ 8 ಬಿಡಿಯ ಸ್ಥಾನದಲ್ಲಿದೆ, 8 × 1 ಅಂದರೆ 8, ಈಕ್ವಲ್ ಟು 2000 + 400 + 70 + 8 ಅಂದರೆ 2478. ಗೊತ್ತಾಯ್ತಲ್ಲ. ಇವಾಗ ಇದೆರಡರದ್ದು ವ್ಯತ್ಯಾಸ ಕಂಡುಹಿಡಿಬೇಕು. ವ್ಯತ್ಯಾಸ ಯಾವಾಗಲೂ ನಾವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯದು ಕಳಿತೀವಿ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದ್ರೆ ಅದೇ ವ್ಯತ್ಯಾಸ ಅಂತ. ಇವುಗಳ ವ್ಯತ್ಯಾಸ ಎಷ್ಟು? ಈಕ್ವಲ್ ಟು ಇದೆರಡರದ್ದು ವ್ಯತ್ಯಾಸ ಅಂದರೆ 2478ರಲ್ಲಿ 21 ಹೋದರೆ ಎಷ್ಟು? ಇದು 7, 7ರಲ್ಲಿ 2 ಹೋದರೆ 5, 4, 2, 2457. ಅಲ್ಲಿಗೆ ಸರಿಯಾದ ಉತ್ತರ ಬಿ 2457. ಓಕೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 13. 2 × 3 × 5 ಮತ್ತು
4 ಇಂಟು 3 ಇಂಟು 2 ಇವುಗಳ ಲಾಸ ಅ. ಲಾಸ ಅಂದರೆ ಲಘು ಸಾಮಾನ್ಯ ಅಪವರ್ತನ ಅಂತ. ಸೊ ಈಗ ಲಾಸ ಕಂಡುಹಿಡಿಬೇಕು. ಲಾಸನಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಕಾಮನ್ ಆಗಿರೋದು ತೊಗೋಬೇಕು. 13ನೇ ಪ್ರಶ್ನೆದು 1ರದ್ದು 2 ಇಂಟು 3 ಇಂಟು 5 ಅಂತ ಇದೆ, ಆಯಿತಾ. ಮತ್ತು ಇನ್ನೊಂದರದ್ದು ಮತ್ತು ಇನ್ನೊಂದು ಎಷ್ಟಿದೆ, 4 ಇಂಟು 3 ಇಂಟು 2, 4 ಇಂಟು 3 ಇಂಟು 2. ಇದರದ್ದು ಲಾಸ ಕಂಡುಹಿಡಿಬೇಕು. ಲಾಸ ಕಂಡುಹಿಡಿಬೇಕಾದ್ರೆ ಇದ್ರ ಮತ್ತು ಇದು ಎರಡದ್ರದ್ದು ಕಾಮನ್ ಆಗಿರೋದು ಯಾವುದಿದೆ ಅದನ್ನು ಸಿಂಗಲ್ ಒಂದೇ ಹಾಕಬೇಕು. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 2 ಹಾಕಿ ಇಂಟು ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಒಂದೇ ಸಲ 3 ಹಾಕಬೇಕು. ಡಬಲ್ ಹಾಕಬಾರ್ದು. ಮತ್ತು ಇಲ್ಲಿ ಒಂದು ಸಲ 4 ಇದೆ, 4 ಹಾಕಿ. ಇಲ್ಲಿ 5 ಇದೆ ಅಷ್ಟೇ, ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ಎಷ್ಟಾಯಿತು, 2 3ಲಿ 6, 4 5ಲಿ 20. ಮತ್ತು ಇದನ್ನು ಗುಣಿಸಿದ್ರೆ 6 2ಲಿ 12, 120. ಸೊ ಸರಿಯಾದ ಉತ್ತರ ಎ 120. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 14. 8ಕ್ಕೆ 7ನ್ನು ಎಷ್ಟು ಬಾರಿ ಕೂಡಿದಾಗ 92 ಆಗುತ್ತದೆ? ಉತ್ತರ ಎ 8, ಉತ್ತರ ಬಿ 12, ಉತ್ತರ ಸಿ 15, ಉತ್ತರ ಡಿ 56. 8 ಇದೆ ಇಲ್ಲಿ, 14ನೇ ಪ್ರಶ್ನೆ ಅಲ್ವಾ. ಈ 8ಕ್ಕೆ 7ನ್ನು ಎಷ್ಟು ಬಾರಿ, ಅದು ಗೊತ್ತಿಲ್ಲ ನಮಗೆ ಎಷ್ಟು ಬಾರಿ ಅಂತ, ಎಕ್ಸ್ ಅಂತ ಇಟ್ಕೋತೀನಿ. ಅದನ್ನು ಕೂಡಿದಾಗ ಅಂದರೆ ಪ್ಲಸ್ ಸೈನು ನಮಗೆ ಎಷ್ಟು ಬರುತ್ತೆ, 92 ಬರುತ್ತಂತೆ. ಓಕೆ, ಹಾಗಾದರೆ ಎಕ್ಸನ್ನು ಕಂಡುಹಿಡಿಬೇಕು. 7x = 92 ಮೈನಸ್ 8. ಈ 8 ಅನ್ನೋದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 92 ಮೈನಸ್ 8 ಅಂದರೆ 84. ಸೊ ದೆನ್ x = 84 ಡಿವೈಡೆಡ್ ಬೈ 7. ಸೊ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ, 7 1ಲಿ 7, ಸೊ ಇನ್ನು 14 ಆಯಿತು. ಸೊ 12 7ಲಿ 84, ಗೊತ್ತಾಯ್ತಲ್ಲ. ಸೊ x = 12, ಸರಿಯಾದ ಉತ್ತರ ಬಿ 12. ಈಗ ಪ್ರಶ್ನೆ ಸಂಖ್ಯೆ 15. 40, 50 ಮತ್ತು 60ರ ಮಾಸ ಅ. ಉತ್ತರ ಎ 4 ಇಂಟು 5 ಇಂಟು 2, ಉತ್ತರ ಬಿ 2 ಇಂಟು 5 ಇಂಟು 5, ಉತ್ತರ ಸಿ 2 ಇಂಟು 5, ಉತ್ತರ ಡಿ 6 ಇಂಟು 2 ಇಂಟು 5. 15ನೇ ಪ್ರಶ್ನೆ. 40, 50 ಮತ್ತು 60 ಇದರದ್ದು ಮಾಸ ಕಂಡುಹಿಡಿಬೇಕು, ಗೊತ್ತಾಯ್ತಲ್ಲ. ಸೊ ಮಾಸ ಕಂಡುಹಿಡಿಬೇಕು. ಇವಾಗ ಏನು ಮಾಡೋಣ, 40, 50, 60ನ್ನು ಯಾವುದರಿಂದ ಕಾಮನ್ ಆಗಿ ಭಾಗ ಆಗುತ್ತೆ, 2ರಿಂದ ಭಾಗ ಆಗುತ್ತೆ. 2 20ಲಿ 25, 2ಲಿ 30, 2ಲಿ 60. ಮತ್ತು ಇದು 2ರಿಂದ ಭಾಗ ಆಗಲ್ಲ, ಇದು 1 2ರಿಂದ ಭಾಗ ಆಗಲ್ಲ, ಇದು ಆಗುತ್ತೆ ಇದಾಗುತ್ತೆ ಅಷ್ಟೇ. ಹಾಗಾದರೆ ಇನ್ಯಾವ ಸಂಖ್ಯೆ ಭಾಗ ಆಗ್ಬೋದು, 5. ಏಕೆಂದರೆ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇದ್ದರೆ ಸೊ 5ರಿಂದ ಭಾಗ ಆಗುತ್ತೆ. 5 4ಲಿ 20, 5 5ಲಿ 25, 5 6ಲಿ 30. ಸೊ ಈ 5 ಅನ್ನೋದು 2ರಿಂದ ಭಾಗ ಆಗಲ್ಲ, 4 6 5ರಿಂದನೂ ಭಾಗ ಆಗಲ್ಲ. ಇಷ್ಟಕ್ಕೆ ಸ್ಟಾಪ್ ಮಾಡಬೇಕು, ಗೊತ್ತಾಯ್ತಲ್ಲ. ಹಾಗಾದರೆ ಮಾಸ ಎಷ್ಟು, = 2 ಇಂಟು 5, ಸೊ = 10 ಅಂತ. ಸೊ ಉತ್ತರ ಸಿ 2 ಇಂಟು 5 ಸರಿಯಾದ ಉತ್ತರ. ನೆಕ್ಸ್ಟ್ 16ನೇ ಪ್ರಶ್ನೆ. 6 ಡಿವೈಡೆಡ್ ಬೈ 2 ಮೈನಸ್ ಕ್ವಶನ್ ಮಾರ್ಕ್. ಇಲ್ಲಿ ಯಾವ ಅಂಕೆ ಇಡಬೇಕು, ಯಾವ ಸಂಖ್ಯೆ ಅಥವಾ ಅಂಕೆ ಇಡಬೇಕು ಅಂತ. ಪ್ಲಸ್ 8 ಇಂಟು 3 = 26 ಬರುತ್ತೆ. ಉತ್ತರ ಎ 0, ಉತ್ತರ ಬಿ 1, ಉತ್ತರ ಸಿ 6, ಉತ್ತರ ಡಿ 26. ನೋಡೋಣ ಇಲ್ಲಿ. ಸೊ ಪ್ರಶ್ನೆ ಸಂಖ್ಯೆ 16. 6
ಡಿವೈಡೆಡ್ ಬೈ 2 ಮೈನಸ್ ಇಲ್ಲಿ ಕ್ವಶನ್ ಮಾರ್ಕ್ ಪ್ಲಸ್ 8 ಇಂಟು 3 ಈಕ್ವಲ್ ಟು 26 ಅಂತ ಇದೆ. ಫಸ್ಟ್ ಇದನ್ನು ನೋಡೋಣ. ಸೊ 6 ಡಿವೈಡೆಡ್ ಬೈ 2 ಅಂದರೆ ಎಷ್ಟು? 3. ಈ ಮೈನಸ್ ಇದೆಯಲ್ಲ ಹಾಗೆ ಬರೀಬೇಕು. ಈ ಕ್ವಶನ್ ಮಾರ್ಕು ಹಾಗೆ ಇರಲಿ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಗೆ ಬರೆಯೋಣ. ಈಗ ನೆಕ್ಸ್ಟು 8 ಇಂಟು 3, 8 3ಲಿ 24 ಈಕ್ವಲ್ ಟು 26 ಮೈನಸ್ ಕ್ವಶನ್ ಮಾರ್ಕ್ ಇದು ಪ್ಲಸ್ 3 ಅಂತಲೇ, ಇದು ಪ್ಲಸ್ 24 ಅಂತಲೇ. 24 ಪ್ಲಸ್ 3 27 ಆಗುತ್ತೆ. ಪ್ಲಸ್ 27 ಈಕ್ವಲ್ ಟು 26 ಮೈನಸ್ ಕ್ವಶನ್ ಮಾರ್ಕ್ ಈಕ್ವಲ್ ಟು 26 ಮೈನಸ್ 27 ಸೊ ಈಕ್ವಲ್ ಟು -1. ಮೈನಸ್ಸು ಮೈನಸ್ಸು ಕ್ಯಾನ್ಸಲ್ ಆಯಿತು. ಕ್ವಶನ್ ಮಾರ್ಕ್ ಈಕ್ವಲ್ ಟು 1. ಸೊ ಕ್ವಶನ್ ಮಾರ್ಕ್ ಇದೆಯಲ್ಲ ಆ ಪ್ಲೇಸಲ್ಲಿ 1 ಬರಬೇಕು. ಸೊ ಸರಿಯಾದ ಉತ್ತರ ಬಿ 1. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 17. 0.3 ಪ್ಲಸ್ 8ನೇ 5 ಪ್ಲಸ್ 4 ಮೈನಸ್ 3ನೇ 2 ಈಕ್ವಲ್ ಟು ಎಷ್ಟು ಅಂತ. ಉತ್ತರ ಎ 4.000, ಉತ್ತರ ಬಿ 4.258, ಉತ್ತರ ಸಿ 4.025, ಉತ್ತರ ಡಿ 0.4258. ಸೊ ಈಗ 17 ಇದೆಯಲ್ಲ, 17 ಆ ಪ್ರಶ್ನೆ ಸಂಖ್ಯೆ ನೋಡೋಣ. ಸೊ 0.3 ಪ್ಲಸ್ 8ನೇ 5 ಪ್ಲಸ್ 4 ಪ್ಲಸ್ 3ನೇ 2 ಈಕ್ವಲ್ ಟು ಇಲ್ಲಿ 0.3 ಅಂತ ಹಾಕೋಣ. 8ನೇ 5 ಅಂತಿದೆಯಲ್ಲ, 8ರಿಂದ 5ನ್ನು ಭಾಗ ಮಾಡಬೇಕು. ಇಲ್ಲಿ 0 ಪಾಯಿಂಟ್ ಅಂತ ಹಾಕಿ ಇಲ್ಲಿ 0 ಹಾಕ್ಕೋಬೋದು. 8 6ಲಿ 48 ಕಳೆದ್ರೆ 2 ಬರುತ್ತೆ. ಇಲ್ಲಿ ಪಾಯಿಂಟ್ ಇರೋದ್ರಿಂದ 0 ಹಾಕ್ಕೊಳ್ಳೋಣ. 8 2ಲಿ 16 ಮತ್ತು ಕಳೆದಾಗ 4 ಬರುತ್ತೆ. ಇಲ್ಲಿ ಪಾಯಿಂಟ್ ಇದೆ, 0 ಹಾಕ್ಕೊಳ್ಳೋಣ. 8 5ಲಿ 40 ಸೊ 0.625 0.625 ಪ್ಲಸ್ 4 ಮೈನಸ್ 3ನೇ 2. 3ರಿಂದ 2ನ್ನು ಭಾಗ ಮಾಡಬೇಕು. ಇಲ್ಲಿ 0 ಪಾಯಿಂಟ್ ಅಂದ್ಬಿಟ್ಟು ಇಲ್ಲಿ 0 ಹಾಕ್ಕೊಂಡ್ರೆ 3 6ಲಿ 18 ಮತ್ತು ಕಳೆದಾಗ 2 ಬರುತ್ತೆ. ಇಲ್ಲಿ ಪಾಯಿಂಟ್ ಇರೋದ್ರಿಂದ 0 ಹಾಕೋಣ. 3 6ಲಿ 18 ಮತ್ತು 2ರಿಂದ ಭಾಗ ಮಾಡಿದ್ರೆ ಅಂದರೆ 20 ಮೈನಸ್ 18 ಅಂದರೆ 2 ಮತ್ತು 0. ಇದು ಕಂಟಿನ್ಯೂ ಹೋಗ್ತಾನೇ ಇರುತ್ತೆ, ಗೊತ್ತಾಯ್ತಲ್ಲ. ಹಾಗಾಗಿ ಇದನ್ನು ಅಪ್ರಾಕ್ಸಿಮೇಟ್ಲಿ 0.667 ಅಂತ ತೊಗೊಂಡ್ರೆ ಆಯಿತು. ಸೊ 0.667. ಸೊ ಇವಾಗ ಇದಿಷ್ಟು ಎಷ್ಟಾಗುತ್ತೆ ನೋಡೋಣ. ಇದಿಷ್ಟು ಪ್ಲಸ್ ಸಂಕಲನ, ಹಾಗಾಗಿ 4.6789 925 ಮೈನಸ್ 0.667. ಸೊ ಇವಾಗ 4.925ರಲ್ಲಿ ಇದನ್ನು ಕಳಿಬೇಕು. ಸೊ 1 ದಶಕ ತೊಗೊಂಡ್ರೆ 15, 15ರಲ್ಲಿ 7 ಹೋದರೆ 8, 11ರಲ್ಲಿ 6 ಹೋದರೆ 5, 8ರಲ್ಲಿ 6 ಹೋದರೆ 2, 4. ಸೊ ಉತ್ತರ 4.258. ಸೊ ಸರಿಯಾದ ಉತ್ತರ ಬಿ 4.258. ಪ್ರಶ್ನೆ ಸಂಖ್ಯೆ 18. 5742 ಮೈನಸ್ 3852 ಪ್ಲಸ್ ಕ್ವಶನ್ ಮಾರ್ಕ್ ಈಕ್ವಲ್ ಟು 6535. ಸೊ ಪ್ರಶ್ನೆ ಸಂಖ್ಯೆ 18. 5742 ಮೈನಸ್ 3852 ಪ್ಲಸ್ ಕ್ವಶನ್ ಮಾರ್ಕ್ ಈಕ್ವಲ್ ಟು 6535. ಸೊ ಇದನ್ನು ಫಸ್ಟು ಕಳೆಯೋಣ. ಬಿಡಿನಲ್ಲಿ 2ರಲ್ಲೂ 0 ಆಗ್ತದದು. 14ರಲ್ಲಿ 5 ಹೋದರೆ 9, ನೆಕ್ಸ್ಟ್ ಇದು 6, 16ರಲ್ಲಿ 8 ಹೋದರೆ 8, 5ರಲ್ಲಿ 3 ಹೋದರೆ 2. ಇನ್ನೊಮ್ಮೆ 2ರಲ್ಲಿ 2 ಹೋದರೆ 0, 1 ದಶಕ ತೊಗೊಂಡ್ರೆ 14 ಆಗುತ್ತೆ. 14ರಲ್ಲಿ 5 ಹೋದರೆ 9, ಇಲ್ಲಿ 1 ದಶಕ ತೊಗೊಂಡಲ್ವ 6 ಬಂತು. 1 ದಶಕ ತೊಗೊಂಡ್ರೆ 4 ಆಗುತ್ತೆ, 14 ಗೊತ್ತಾಯ್ತಲ್ಲ. 14ರಲ್ಲಿ 8 ಹೋದರೆ 6 ಇದು ಗೊತ್ತಾಯ್ತಲ್ಲ.
ಇದು 4, 4ರಲ್ಲಿ 3 ಹೋದರೆ 1. ಈಗ ನೋಡ್ಕೊಳ್ಳೋಣ. 5742 ಮೈನಸ್ 3852. ಸೊ 0. ಇದು 14 ಆಗುತ್ತೆ. 14ರಲ್ಲಿ 5 ಹೋದರೆ 9. ಇಲ್ಲಿ 6 ಇದೆ. 16ರಲ್ಲಿ 8 ಹೋದರೆ 8. 4ರಲ್ಲಿ 3 ಹೋದರೆ 1. ಹಾಂ, ಓಕೆ. 1890 ಪ್ಲಸ್ ಕ್ವಶನ್ ಮಾರ್ಕ್ ಈಕ್ವಲ್ ಟು 6535. ಕ್ವಶನ್ ಮಾರ್ಕ್ ಈಕ್ವಲ್ ಟು 6535. ಇದು ಈ ಕಡೆ ಶಿಫ್ಟ್ ಮಾಡಿದ್ರೆ 1890 ಆಯಿತು. ಸೊ 6535 1890. ಸೊ 5, 13ರಲ್ಲಿ 9 ಹೋದರೆ 4. ಮತ್ತು ಇಲ್ಲಿ 4 ಇದೆ. 14ರಲ್ಲಿ 8 ಹೋದರೆ 6. ಮತ್ತು ಇಲ್ಲಿ 5 ಇದೆ. 5ರಲ್ಲಿ 1 ಹೋದರೆ 4. ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು 4645. ಸೊ ಸರಿಯಾದ ಉತ್ತರ 4645. 4645 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 19. 444 ಡಿವೈಡೆಡ್ ಭಾಗ 2.22ರ ಅರ್ಧ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಅಂದರೆ 444 ಡಿವೈಡೆಡ್ ಬೈ 2.22ರ ಅರ್ಧ ಎಷ್ಟು ಅಂತ ಇದು ಗೊತ್ತಾಯ್ತಲ್ಲ. ಫಸ್ಟು 444 ಡಿವೈಡೆಡ್ ಬೈ 2.22 ಇದರದ್ದು ಅರ್ಧ ಗೊತ್ತಾಯ್ತಲ್ಲ. ಡಿವೈಡ್ ಬೈ 2 ಅಂತ ಇದರದ್ದು ಅರ್ಧ ಅಂತ ಹೇಳಿದ್ರೆ ಹೀಗೆ. ಸೊ ಇದನ್ನು ಹೀಗೆ ಬರಿಬೋದು. ಈಕ್ವಲ್ ಟು 2 1 ಇದು 2 2 2 ಆಗುತ್ತೆ. ಸೊ 222 222 ಡಿವೈಡ್ ಬೈ 2.22 ಅಂತ ಈಕ್ವಲ್ ಟು 222 ಡಿವೈಡೆಡ್ ಬೈ 222 ಡಿವೈಡ್ ಬೈ 100 ಅಂತ ಇದನ್ನು ಹೀಗೆ ಬರಿಬೋದು. ಈಕ್ವಲ್ ಟು ಇದು ಕ್ಯಾನ್ಸಲ್ ಆಯಿತು. ಇದು ನ್ಯೂಮರೇಟ್ ಮೇಲ್ಭಾಗಕ್ಕೆ ಹೋಗುತ್ತೆ, ಅಂಶಕ್ಕೆ ಹೋಗುತ್ತೆ. ಸೊ 100 ಸರಿಯಾದ ಉತ್ತರ 100. ಸೊ ಸರಿಯಾದ ಉತ್ತರ 100. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 20. ಒಂದು ದೋಣಿಯಲ್ಲಿ 25 ಜನರಿದ್ದಾರೆ. ಓಕೆ, ಒಂದು ದೋಣಿನಲ್ಲಿ 25 ಜನರಿದ್ದಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ ಹೊಕ್ಕಿ ಹೊಸದಾಗಿ ಒಬ್ಬ ವ್ಯಕ್ತಿ ಬಂದಾಗ ಸರಾಸರಿ ತೂಕ 1 kg ಹೆಚ್ಚಾಗಿದೆ. ಹೊಸದಾಗಿ ಬಂದ ವ್ಯಕ್ತಿಯ ತೂಕ 70 kg ಇದ್ದರೆ ಹೊರಗೆ ಹೋದ ವ್ಯಕ್ತಿಯ ತೂಕ ಎಷ್ಟು? ಒಂದು ದೋಣಿ ಇದೆ ಗೊತ್ತಾಯ್ತಲ್ಲ. ಆ ದೋಣಿನಲ್ಲಿ 25 ಜನರಿದ್ದಾರೆ. ಅವರಲ್ಲಿ ಏನಾಗುತ್ತೆ, ಒಬ್ಬ ಹೋಗ್ತಾನೆ, ಹೊಸದಾಗಿ ಒಬ್ಬ ಬರ್ತಾನೆ ಗೊತ್ತಾಯ್ತಲ್ಲ. ಒಬ್ಬ ವ್ಯಕ್ತಿ ಬಂದಾಗ ಆಗ ಏನಾಗುತ್ತೆ, ಸರಾಸರಿ ತೂಕ 1 kg ಹೆಚ್ಚಾಗ್ತದೆ ಇನಿಷಿಯಲ್ ಇದ್ದದಕ್ಕಿಂತ. ಸೊ 1 kg ಜಾಸ್ತಿ ಆಗುತ್ತೆ. ಬಂದ ವ್ಯಕ್ತಿಯ ತೂಕ ಈಗ 70 kg. ಹಾಗಾದರೆ ಹೊರಗಡೆ ಹೋದ್ನಲ್ಲ ಆ ವ್ಯಕ್ತಿ ತೂಕ ಎಷ್ಟು ಅಂತ. ಈಗ 20ನೇದು ಈಗ ನಾವು ಏನು ಮಾಡೋಣ ಅಂದರೆ W1 ಅಂತ ಸೇರಿಸ್ಕೊಳ್ಳೋಣ. ಅಂದರೆ ಮೊದಲನೇ ತೂಕ ಇದು, ಅಂದರೆ ಇನಿಷಿಯಲ್ ಆಗಿ ಗೊತ್ತಾಯ್ತಲ್ಲ. ಇದು ಸ್ಟಾರ್ಟಿಂಗ್ದು ತೂಕ, ಇದು W1 ಅನ್ನೋದು. ಓಕೆ, ಇದರಲ್ಲಿ ಏನಾಗ್ತದೆ, ಒಂದು ದೋಣಿನಲ್ಲಿ 25 ಜನರು ಇದ್ದಾರೆ. ಅವ್ರದ್ದೆಲ್ಲ ತೂಕ ಅಲ್ಲಿಗೆ 25 ಇಂಟು W1 ಅಂತ. ಇದು ದೋಣಿನಲ್ಲಿ ಇರೋ ಜನರದ್ದು ತೂಕ. ಜನರು ಎಷ್ಟಿದ್ದಾರೆ ಅಂದರೆ 25 ಇಂಟು W1 ಆಯಿತು. ಓಕೆ, ಇವಾಗ ಏನು ಮಾಡಬೇಕು, ಇದರಲ್ಲಿ ಒಬ್ಬ ಹೊಟ್ಟೋಗ್ತಾನೆ. 25 ಅಂದರೆ ಒಂದು ದೋಣಿದ್ದು ನಲ್ಲಿರೋ ಜನಗಳದ್ದು ತೂಕ ಅದು ಎಷ್ಟು ಜನ ಇದ್ದಾರೆ ಅಂದರೆ 25 ಜನ. ಅದರಲ್ಲಿ ಒಬ್ಬ ಹೋದ ಪರ್ಸನ್ನು, ಒಬ್ಬ ಹೋಗ್ತಾನೆ ಆಯಿತಾ. ಒಬ್ಬ ಹೋಗಿ ಮತ್ತೊಬ್ಬ ಬರ್ತಾನೆ, ಅವನದು ತೂಕ 70 kg ಆಗಿರುತ್ತೆ ಗೊತ್ತಾಯ್ತಲ್ಲ. ಇದು ತೂಕದ್ದು. ಈಗ ನಾವೇನು ಕಂಡುಹಿಡಬೇಕು ಅಂತಂದರೆ, ಹೊಸದಾಗಿ ಬಂದಿರೋನ ತೂಕ 70 kg, ಹೊರಗೆ ಹೋದವನ ತೂಕನ ಕಂಡುಹಿಡಿಬೇಕಾಗ್ತದೆ ಗೊತ್ತಾಯ್ತಲ್ಲ. ಅಲ್ಲಿಗೆ ಮತ್ತೆ ದೋಣಿ ತೂಕ ಇವಾಗ ನಾವು ಆ್ಯಾವ್ರೇಜ್ ತೊಗೋಬೇಕು ಇದ್ರದ್ದು ಗೊತ್ತಾಯ್ತಲ್ಲ. 25ರಿಂದ ಆ್ಯಾವ್ರೇಜ್ ತೆಗಿಯೋಣ. ಆಗ ಒಬ್ಬ ವ್ಯಕ್ತಿ ಹೋದ್ನಲ್ಲ, ಒಬ್ಬ ವ್ಯಕ್ತಿ ಅಂದರೆ ಇನಿಷಿಯಲ್ದು kg ತೂಕದ್ದು ಪ್ಲಸ್
ಈಗ ಅವನು ಬಂದಾಗ ಸರಾಸರಿ ತೂಕ ಎಷ್ಟಾಗುತ್ತೆ, 1 kg ಹೆಚ್ಚಾಗಿದೆ. ಅಂದರೆ ಇನಿಷಿಯಲ್ ಇದ್ದದಕ್ಕಿಂತ 1 kg ಹೆಚ್ಚಾಗಿದೆ ಅಂತ. ಸೊ W1 ಅಂತ ಹೇಳಿದ್ರೆ ಇನಿಷಿಯಲ್ ವೆಯ್ಟ್ ಇದು, ಗೊತ್ತಾಯ್ತಲ್ಲ. ಸೊ ಈಗ ಆ ದೋಣಿನಲ್ಲಿ ಎಷ್ಟಾಗಿದೆ, ಒಂದು ದೋಣಿನಲ್ಲಿ 25 ಜನರಿದ್ದಾರೆ. ಹಾಗಾದರೆ 25 × W1 ಅಂತ ಗುಣಿಸ್ತೀವಿ, ಗೊತ್ತಾಯ್ತಲ್ಲ. ಈಗ ಈ W1 ನಾವು ಇನಿಷಿಯಲ್ ವೆಯ್ಟ್ ಇನ್ kg ಅಂತ ಕನ್ಸಿಡರ್ ಮಾಡೋಣ. ಓಕೆ, ಅಂದರೆ ಸುಮ್ಮನೆ W1 ಅಂತ ಒಂದು ನೇಮ್ ಕೊಟ್ಬಿಟ್ಟು ಅದಕ್ಕೆ ಮೊದಲ ತೂಕ ಅದನ್ನು kgನಲ್ಲಿ ನಾವು ಹೇಳ್ತೇವೆ. 25 ಜನ ಆ ದೋಣಿನಲ್ಲಿದ್ದಾರೆ ಅಂದರೆ 25 × kg, ಆಯಿತಾ. ಸೊ ಈ kgನಲ್ಲಿ ಒಬ್ಬ ಏನು ಮಾಡ್ತಾನೆ, ಹೊರಗಡೆ ಹೋಗ್ತಾನೆ, ಮತ್ತು ಇನ್ನೊಬ್ಬ ಬರ್ತಾನೆ. ಅವನದು ಎಷ್ಟು ತೂಕ ಅಂದರೆ ದೋಣಿಗೆ ಬಂದಾಗ ಅವನದು ತೂಕ 70 kg ಇರುತ್ತೆ, ಗೊತ್ತಾಯ್ತಲ್ಲ. ಈಗ ಇದರದ್ದು ತೂಕ, ಈಗ ಆ್ಯಾವ್ರೇಜ್ ಎಷ್ಟಾಯಿತು, ಆ್ಯಾವ್ರೇಜ್ ಕಂಡುಹಿಡಿಬೇಕು. ಆ್ಯಾವ್ರೇಜ್ ಅಂತ ಹೇಳಿದ್ರೆ 25, ಗೊತ್ತಾಯ್ತಲ್ಲ. ಸೊ ಈಗ ಸರಾಸರಿ ತೂಕ ಎಷ್ಟಾಗುತ್ತೆ, ಇನಿಷಿಯಲ್ kg ಇದ್ದಿದ್ದು ಪ್ಲಸ್ ಒಂದು ಸರಾಸರಿ ತೂಕ ಒಂದು ಹೆಚ್ಚಾಗುತ್ತೆ. ಇನಿಷಿಯಲಿ ಎಷ್ಟಿತ್ತು, ಇನಿಷಿಯಲಿ ಇದಿತ್ತು, ಅದಕ್ಕೆ ಒಬ್ಬ ಬರ್ತಾನಲ್ಲ, ಒಬ್ಬ ಬರ್ತಾನೆ, 1 kg ಜಾಸ್ತಿ ಆಗಿಬಿಟ್ಟಿರುತ್ತೆ. ಈಗ ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಸೊ 25 W1 ಮೈನಸ್ W ಪ್ಲಸ್ 70 ಈಕ್ವಲ್ ಟು 25 W1. ಇದನ್ನು ಗುಣಿಸ್ಬೇಕು, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಪ್ಲಸ್ 25. ಸೊ ಇದು ಕ್ಯಾನ್ಸಲ್ ಆಯಿತು. ಮೈನಸ್ W ಈಕ್ವಲ್ ಟು 70, ಈ ಕಡೆ ಶಿಫ್ಟ್ ಆದರೆ ಮೈನಸ್ 70 ಆಗುತ್ತೆ. ಸೊ ದಟ್ ಈಸ್ ಮೈನಸ್ 45 ಆಯಿತು. ಮೈನಸ್ ಕ್ಯಾನ್ಸಲ್ ಆಯಿತು. W ಈಕ್ವಲ್ ಟು 45 kg. ಸೊ ಹಾಗಾದರೆ ದೋಣಿಯಿಂದ ಹೊರಗಡೆ ಹೋದ್ನಲ್ಲ, ಅವನ kg 45 ಇದೆ. ಸೊ ಸರಿಯಾದ ಉತ್ತರ B 45 kg. ಓಕೆ, ನಮಸ್ತೆ, ಧನ್ಯವಾದಗಳು.